ಶಾಸಕ ಅನುಜ್ ಚಿಕ್ಮಾದು ವಿರುದ್ಧ ಅರಣ್ಯ ಸಂಪತ್ತು ಲೂಟಿ ಆರೋಪ. ಶಾಸಕರ ತೇಜೋವಧೆಗೆ ಯತ್ನ, ತಾಲೂಕು ಕೈ ನಾಯಕರು ಕೆಂಡಾಮಂಡಲ. ಸರಗೂರು ತಾಲೂಕಿನ ಟೌನ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್ ಬೆಂಕಿ ನುಡಿ. ಶಾಸಕರು ಅನಿಲ್ ಚಿಕ್ಮಾದ್ ಅವರು ಶಾಸಕರು ಆಗೋ ಮುಂಚೆನೆ ರೆಸಲ್ಟ್ ಆಗಿಲ್ವಾ? ಆಗಿಲ್ಲ, ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಈಗ ಕಳೆದ ಅವಧಿಲುವೆ ರೆಸಾರ್ಟ್ಗಳಾಗವೆ. ಈಗ ಶಾಸಕರೇ ನಿಂತು ರೆಸಾರ್ಟ್ ನೀವು ಮಾಡಿ ಅಂತ ಮುಂದೆ ಅವ್ರಿಗೆ ಪಬ್ಲಿಕ್ ಸರ್ವಿಸ್ ಕೊಟ್ಟಿದಾರ. ಇದು ಉದ್ದೇಶಪೂರ್ವಕವಾಗಿ ಇಲ್ಲ ಸರ್ ಆರೋಪ ಮಾಡ್ತಾ ಇದಾರೆ ಹೊರತು ತೇಜೋವಧೆ ಮಾಡಕ್ಕೆ ಶಾಸಕರ ತೇಜೋವಧೆ ಮಾಡಬೇಕು ಅಂತ ಹಿಂದೆ ಇವ್ರು ಯಾರು ಇಲ್ಲಿ ಗಂಡ ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಯಾರು ಮಹಿಳೆಯರು ಮಾತಾಡೋರೆ, ತಿರ್ಗಾ ಇನ್ನೊಬ್ರು ನಮ್ಮ ಸ್ನೇಹಿತರು ಯಾರೋ ಮಾತಾಡೋರೆ. ಉದ್ದೇಶಪೂರ್ವಕವಾಗಿ ಮಾತಾಡಿದಾರ ಹೊರತು ಶಾಸಕರು ಅವ್ರು ಆತ್ಮ ಮುಟ್ಕೊಂಡು ಅವ್ರು ಹೇಳಿ ಶಾಸಕರು ಎಲ್ಲೂ ತಾಲೂಕಿಗೆ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಕಳೆದ ಅವಧಿಲೇ ಕೆಲಸ ಮಾಡೋದಕ್ಕೆ ಇವತ್ತು 30,000 ಮತ ಲೀಡ್ಲಿ ಗೆಲ್ಲಿಸಿರೋಂಥ ಮತದಾರ ಪ್ರಭುಗಳು. ಇವತ್ತು ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರ 2 ತಾಲೂಕು ಅಭಿವೃದ್ಧಿ ಮಾಡುವಷ್ಟು ಯಾವುದೇ ಸರ್ಕಾರಗಳು ಇಲ್ಲಿಗಂತೂ ಮಾಡಿಲ್ಲ. ಇವರು ಉದ್ದೇಶಪೂರ್ವಕವಾಗಿ ಟೀಕೆ ಮಾಡ್ತಾವ್ರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕೆ ಅಂತ ಅವಶ್ಯಕತೆ ಇಲ್ಲ. ಶಾಸಕ ಗಮನಕ್ಕೆ ಬಂದೈತೆ, ಬಟ್ ಶಾಸಕರು ಅವರು ಇನ್ನೇನು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಶಾಸಕರು ಆಲ್ರೆಡಿ ಅವರು ಹೇಳೋರು. ಈಗ ಆ ವಿಚಾರ ಮುಂದಿನ ದಿನದಲ್ಲಿ ಅವ್ರು ಹೇಳ್ತಕ್ಕಂಥವ್ರು ಸುಳ್ಳು, ಅವ್ರಿಗೆ ಯಾರು ಹಿಂದೆ ಬ್ಯಾಕ್ ಗ್ರೌಂಡ್ ಆಗಿ ಮಾತಾಡಿಸ್ತಾವ್ರೆ ಅನ್ನೋದು ನಮ್ಗೆ ಈಗ ಸತ್ಯ ಕಾಣ್ತಾ ಐತೆ. ಮುಂದಿನ ದಿನಗಳಲ್ಲಿ ಇನ್ನೇನು ಚುನಾವಣೆ ಬರುತ್ತೆ, ಚುನಾವಣೆ ಬಂದಾಗ ಮತದಾರ ಪ್ರಭುಗಳು ಯಾರನ್ನ ಗೆಲ್ಲಿಸ್ಬೇಕು ಅಂತ ಆಲ್ರೆಡಿ ಅವರು ಮನಸ್ಲಿ ತಗೊಂಡವ್ರು. ಇವ್ರು ಏನೇ ಇವ್ರು ಆಟ ಆದ್ರೂ ಅದೆಲ್ಲ ಚಿಕ್ಕಮಾದು ಸಾಯಂಪುರ ವಿರೋಧ ಏನೇ ಹಿಂದೆ ಸಂಘದ ಆರೋಪ ಮಾಡಿದ್ವಿ ಮತದಾರ ತೀರ್ಪೆ ಅಂತಿಮ ತೀರ್ಪು. ಅರಣ್ಯ ಭೂಮಿ ಆಗಿದ್ರೆ ಅವ್ರಿಗೆ ಸಾಗುವಳಿ ಏನ್ ಬರುತ್ತೆ, RTC ಕೊಡುತ್ತೆ ಸರ್ಕಾರ. ಅವ್ರಿಗೆ ಲೈಸೆನ್ಸ್ ಈ ರೆಸಾರ್ಟ್ ಕಟ್ಟಕ್ಕೆ ಈಗ ಹೇಳ್ತಾವ್ರಲ್ಲ, ಈ ಅರಣ್ಯ ನಾಶ ಆಗೋಯ್ತು, ಪ್ರಾಣಿಗಳು ಹಿಂಸೆ ಐತೆ ಅಂತ ಕಾರಣ ಅಂತೇಳಿ ಇದ್ರು ಸಾಗುವಳಿ ಏನ್ ಕೊಟ್ರು, RTC ಬರ್ತಾವ ಉಳಿಸಲಿ, ಅವ್ರಿಗೆ ಲೈಸೆನ್ಸ್ ಕೊಟ್ಟವ್ರು ಯಾರು ಹೋಗ್ರೆ? ಅದು ಅರಣ್ಯಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಉದ್ದೇಶಪೂರ್ವಕವಾಗಿ ತೇಜೋವಧೆ ಮಾಡಕ್ ಮಾಡ್ತಾವ್ರೆ ಅಷ್ಟೇ. ರಾಜಕೀಯ ನನಗೆ ಪರ ವಿರೋಧ ಇದ್ದೇ ಇರ್ತಾವೆ, ಇವಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಾವು ರಾಜಕಾರಣ ಮಾಡಕ್ಕೆ ಆಗಲ್ಲ. ಯಾವಾಗ್ಲೂ ಮಿತ್ರರ ಹೃದಯದಲ್ಲಿ ಮಡಿಬೇಕು, ಶತ್ರುಗಳ ಎದುರು ನಿಲ್ಲಿಸ್ಕೊಂಡು ನಾವು ರಾಜಕೀಯ ಮಾಡ್ಬೇಕು. ಅವ್ರು ಶತ್ರುವಾಗಿ ಇಲ್ಲಿ ನಾವು ಮಿತ್ರರ ಹೃದಯದಲ್ಲಿ ಮಡಿಕೊಂಡು ನಾವು ರಾಜಕಾರಣ ಮಾಡ್ತೀವಿ. ಇಲ್ಲಿ ಗಂಟ ಸರಗೂರು ಟೌನ್ ಯಾವುದು, ಸರಗೂರು ಪಟ್ಟಣ ಪಂಚಾಯತಿ ಮಾಡಿದ ಕಾಂಗ್ರೆಸ್ ಸರ್ಕಾರ. 10 ಎಕರೆ 25 ಕೋಟಿ ಸೈಟ್ PWD ಪಟ್ಟಣ ಪಂಚಾಯತಿಗೆ ಅಕ್ವೈರ್ ಮಾಡಿಸ್ಕೊಡೋದು ಕಾಂಗ್ರೆಸ್ ಸರ್ಕಾರ. ಫಿಲ್ಟರ್ ಹೌಸ್ ಮಾಡ್ಕೊಡೋದು ಕಾಂಗ್ರೆಸ್ ಸರ್ಕಾರ. APMC ತಂದದ್ದು ಕಾಂಗ್ರೆಸ್ ಸರ್ಕಾರ. ಇವರ ಅವಧಿಯಲ್ಲಿ ಎಷ್ಟೋ ಜನಕ್ಕೆ ಈಗ ಸಾಗುವಳಿ, ಕೆಲವರಿಗೆ ಈಗ ಸಾಗುವಳಿ ಕೊಡಕ್ಕೆ ಈಗ ಮನೆ ಮುಖ್ಯಾಧಿಕಾರಿ ಅವ್ರು ಹೇಳವ್ರೆ. ಅದನ್ನ ಈಗ ಮುಂದಿನ ತಿಂಗಳಲ್ಲಿ ಸಭೆ ಕರೆದು ದಂಕಸ್ ಕಮಿಟಿ ಸಭೆ ಏನೋ ಆಶ್ರಯ ಸೇವೆ ಕಮಿಟಿನ ಸಭೆ ಕರೆದು ಯಾರು ಫಲಾನುಭವಿಗಳಿಗೆ ಆಯ್ಕೆ ಮಾಡ್ತಾರೆ, ಬಡವರಿಗೆ ಇಲ್ಲದಂತವ್ರಿಗೆಲ್ಲ ಇದು ಗುರ್ಸಿ ಮಾಡ್ತಾರೆ. ಎಲ್ಲ ಜನರಲ್ ವಾರ್ಡ್ ಎಂಟೇ ತಾಲೂಕು ಜನರಲ್ SC ST ಅಂತ ಜನರಲ್ ವಾರ್ಡ್ಗೂ ಸುಧಾ ಇವರು ಕೆಲಸ ಮಾಡೋಣ ಕಾಮಗಾರಿನ. ಈ ಚಿಕ್ಕ ವಯಸ್ಸಿಗೆ 2 ಬಾರಿ ಅದಕ್ಕೆ ಅತಿ ಪ್ರಬುದ್ಧರು ಬುದ್ಧಿವಂತರು ಅವ್ರೆ. ಇವತ್ತು ಹೇಳ್ಬೇಕು ಅಂದ್ರೆ ಜಾತಿ ಎತ್ಕರ್ತೆ ಯಾವುದೇ ಒಂದು ಟೇಷನ್ ಕಂಪ್ಲೇಂಟ್ ಇಲ್ಲದೆ ಸಮಾಜದ ನಿರ್ಮಾಣ ಮಾಡಬೇಕು ಅನ್ಕೊಂಡು ಎಲ್ಲ ವರ್ಗದವ್ರಿಗೆ ಸಮಾನತೆ, ಹೋದವ್ರಿಗೆ ಯಾವುದೇ ಪಕ್ಷ ಆಗಿರ್ಬೋದು, ಅವರು BJP ಆಗಿರ್ಬೋದು, ದಳ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲ ಪಕ್ಷದವ್ರಿಗೆ ಹೋದವ್ರಿಗೆ ಅವ್ರ ಹತ್ರಕ್ಕೆ ಹೋದವ್ರಿಗೆ ಕೂರಿಸಿ ಅವ್ರಿಗೆ ಕಷ್ಟ ಸುಖ ಮಾತಾಡಿಸಿ ಏನಾಗಬೇಕು ಅಂತ ಕೇಳಿ ಮಾತಾಡಿಸಿ ಕಳಿಸ್ತಂತ ನಮ್ಮ ಶಾಸಕರು ಭಾವನೆಯಲ್ಲಿ ಇರುವಂತೆಲ್ಲ ಹೊರತು ಯಾರೋ ಮಾತಾಡ್ತಾರೆ ಅಂದ್ಬಿಟ್ಟು ಅವ್ರು ಕೆಲ ತಲೆ ಕೆಡ್ಸ್ಕೊಂಡು ರಾಜಕೀಯ ಮಾಡೋಕ್ಕಾಗಲ್ಲ. ಇರ್ಬೇಕು, ಕೇಳೋರು ಇದ್ರೆ ಪ್ರಶ್ನೆ, ನಿಂದಿಸೋರು ಇರ್ಬೇಕು ಅಂದಿ ಅಂತ ನಿಂದಿಸೋರು ಇದ್ರೆ ನಾವು ಇನ್ನೂ ಮುಂದಕ್ಕೆ ಬೆಳೆಯಕ್ಕೆ ಅವಕಾಶ ಇತ್ತು ನಮ್ಮ ಶಾಸಕರು. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.